ಮ್ಯೂರಲ್ ಆರ್ಟ್ ವರ್ಕ್ಸ್ ಲಾಸ್ಟ್ 22 ಇಯರ್ಸಿಂದ ಮ್ಯೂರಲ್ ವರ್ಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಮೋರ್ ದೆನ್ 4000 ಮ್ಯೂರಲ್ ಪ್ರಾಜೆಕ್ಟ್ನಲ್ಲಿ ಜಾಸ್ತಿ ಫೈಬರ್ ಕಾಸ್ಟಿಂಗ್ ಮೀಡಿಯಾದಲ್ಲಿ ವರ್ಕ್ ಆಗಿದೆ. ಸೊ ಫೈಬರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಪ್ರಾಜೆಕ್ಟ್ ಎಲ್ಲ ಆ ಮ್ಯೂರಲ್ದು ಕೆಲಸ ಎಲ್ಲ ನಮ್ಮ ಆರ್ಟ್ ಸ್ಟುಡಿಯೋದಲ್ಲೇ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಅದನ್ನು ಕಂಪ್ಲೀಟ್ ಆಗಿರೋ ಮ್ಯೂರಲನ್ನು ಕಸ್ಟಮರ್ ವಾಲ್ ಮೇಲೆ ಸ್ಕ್ರೂ ಫಿಟ್ಟಿಂಗ್ ಮಾಡಿ ಡಿಸ್ಪ್ಲೇ ಮಾಡೋದು. ಈ ಫೈಬರ್ ಮೀಡಿಯಾ ಬಿಟ್ಟು ಸುಮಾರು ಡಿಫ್ರೆಂಟ್ ಮೀಡಿಯಾದಲ್ಲಿ ಮ್ಯೂರಲ್ಸ್ ಮಾಡಿದ್ದೀನಿ, ಮಾಡ್ಬೋದು. ಅದರಲ್ಲಿ ಸ್ಯಾಂಡ್ ಕಾಸ್ಟಿಂಗ್, ಟೆರಕೋಟಾ ಮೀಡಿಯಾ, ಮಿಕ್ಸ್ಡ್ ಮೀಡಿಯಾ, ಮೊಸಾಯಿಕು, ವುಡ್ಡು, ಮೆಟಲು, ಹೀಗೆ ಸುಮಾರು ಮೀಡಿಯಾದಲ್ಲಿ ಮ್ಯೂರಲ್ಸ್ ಮಾಡ್ಬೋದು. ಸೊ ಇದನ್ನು ಪರ್ಮನೆಂಟಾಗಿ ವಾಲ್ ಮೇಲೆ ಲಾಂಗ್ ಲೈಫಾಗಿ ಉಳಿಸ್ಕೋಬೋದು. ಮಿಕ್ಸ್ಡ್ ಮೀಡಿಯಾದಲ್ಲೂ ಜಾಸ್ತಿ ಮಾಡಿದ್ದೀನಿ. ಈ ಮ್ಯೂರಲಲ್ಲಿ ಮಿಕ್ಸ್ಡ್ ಮೀಡಿಯಾ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಡಿಯಾಸನ್ನು ಫಾರ್ಮ್ಸ್ಗಳನ್ನು ಯೂಸ್ ಮಾಡಿರೋದು. ಲೈಕ್ ಡಿಫ್ರೆಂಟಾಗಿ ಈ ಟೆರಕೋಟಾ ಪೀಸಸ್ ಯೂಸ್ ಮಾಡಿದ್ದೀನಿ, ಸ್ಯಾಂಡ್ ಕಾಸ್ಟಿಂಗ್ ಫಾರ್ಮ್ಸ್ಗಳು, ಸ್ಟೋನು, ಪೆಬಲ್ಸು, ಮತ್ತು ಸಿರಾಮಿಕ್ ಪೀಸ್ ಟೈಲ್ಸ್ ಇರುತ್ತಾನೆ ಅದನ್ನು ಕಟ್ ಪೀಸ್ಗಳನ್ನು ಡೈರೆಕ್ಟ್ ವಾಲ್ ಮೇಲೆ ಸಿಮೆಂಟ್ನಿಂದ ಅಂಟಿಸಿ ಕಂಪ್ಲೀಟ್ ಆರ್ಟ್ ಫಾರ್ಮ್ ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಮಾಡಬೇಕಾಗುತ್ತೆ. ತುಂಬ ಟೈಮ್ ತೆಗೆದುಕೊಳ್ಳುತ್ತೆ. ಅದರ ಎಲ್ಲ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಎಲ್ಲ ವರ್ಕ್ ಫಿನಿಶ್ ಆದಮೇಲೆ ಆ ಫಿನಿಶ್ ಆಗಿರೋ ಮ್ಯೂರಲನ್ನು ಅಕ್ರಿಲಿಕ್ ಕಲರ್ನಿಂದ ಫೈನಲ್ ಫಿನಿಶ್ ಮಾಡ್ತೇವೆ. ಇದು ಪರ್ಮನೆಂಟಾಗಿ ವಾಲ್ ಮ್ಯಾಗ ಲಾಂಗ್ ಲೈಫ್ ಇರುತ್ತೆ. ಇದು ನಾನು ಸ್ಯಾಂಡ್ ಕಾಸ್ಟಿಂಗಲ್ಲಿ ಮಾಡಿರೋದು. ಸ್ಯಾಂಡ್ ಕಾಸ್ಟಿಂಗ್ ಮೀಡಿಯಾದಲ್ಲಿ ಎಲ್ಲ ಆರ್ಟ್ ಫಾರ್ಮ್ಸ್ಗಳನ್ನು ನಮ್ಮ ಆರ್ಟ್ ಸ್ಟುಡಿಯೋದಲ್ಲೇ ಬೇಕಾಗಿರೋ ಫಾರ್ಮಲ್ಲೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ವಾಲ್ ಮೇಲೆ ಸಿಮೆಂಟ್ನಿಂದ ಪರ್ಮನೆಂಟಾಗಿ ಡಿಸ್ಪ್ಲೇ ಮಾಡ್ತೇವೆ. ಆಮೇಲೆ ಅಕ್ರಿಲಿಕ್ ಕಲರಿಂದ ಫಿನಿಶ್ ಮಾಡೋದು. ಇದು ಮೊಸಾಯಿಕ್ ಮ್ಯೂರಲಲ್ಲೇ ಸಿರಾಮಿಕ್ ಟೈಲ್ಸ್ಗಳು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಡೈರೆಕ್ಟ್ ವಾಲ್ ಮೇಲೆ ಅಂಟಿಸ್ಕೊಂಡು ಫಿನಿಶ್ ಮಾಡೋದು. ಅಕ್ರಿಲಿಕ್ ಪೀಸಸಲ್ಲೂ ಕಂಪ್ಲೀಟ್ ಮಾಡ್ಬೋದು. ಇದು ಟೆರಕೋಟಾ ಪೀಸಸ್ಸು. ಟೆರಕೋಟಾ ಮೀಡಿಯಾ, ಇದರಲ್ಲಿ ರೆಡಿ ಟೆರಕೋಟಾ ಹಂಚ್ ಸಿಗುತ್ತಲ್ಲ, ಅದನ್ನೇ ಡಿಫ್ರೆಂಟ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ವಾಲ್ ಮೇಲೆ ಡೈರೆಕ್ಟ್ ಅಂಟಿಸಿ ನಾವು ಫಿನಿಶ್ ಮಾಡೋದು. ಇದು ಫೈಬರ್ ಕಾಸ್ಟಿಂಗ್ ದೊಡ್ಡ ಮ್ಯೂರಲ್ ಇರೋದ್ರಿಂದ ಡಿಫ್ರೆಂಟ್ ಶೇಪಲ್ಲಿ ಡಿಫ್ರೆಂಟ್ ಒಂದು 3-4 ಪೀಸಲ್ಲೂ ನಾವು ಕಂಪ್ಲೀಟ್ ಮಾಡಿರೋದು. ಮೊದಲು ಫೈಬರ್ ಮೀಡಿಯಾದಲ್ಲಿ ಕ್ಲೇ ವರ್ಕ್ ಮಾಡ್ಕೋಬೇಕಾಗುತ್ತೆ. ಕ್ಲೇ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ POP ಮೋಲ್ಡಿಂಗ್ ಮಾಡಿಕೊಂಡು ಆಮೇಲೆ ಫೈಬರ್ ಕೆಮಿಕಲ್ ಸಿಗುತ್ತೆ, ಅದನ್ನು ಆ POP ಮೋಲ್ಡಿಂಗಲ್ಲಿ ರಿವರ್ಸ್ ಬಂದಿರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಕೆಮಿಕಲಿಂದ ಫೈಬರ್ ಕಾಸ್ಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅದು ಬರುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ಸ್ಯಾಂಡ್ ಪೇಪರಿಂದ ಉಜ್ಜಿಬಿಟ್ಟು ಫಿನಿಶಿಂಗ್ ಕೊಟ್ಟು ಅಕ್ರಿಲಿಕ್ ಕಲರ್ಸ್ನಿಂದ ಫೈನಲ್ ಫಿನಿಶಿಂಗ್ ಕೊಡ್ತೇವೆ. ರೆಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವರ್ಕ್ಶಾಪಲ್ಲೇ ಆಗುತ್ತೆ. ರೆಡಿ ಆಗಿರೋದು ವಾಲ್ ನಾವು ತೊಗೊಂಡೋಗು ಕಸ್ಟಮರ್ ವಾಲ್ ಮೇಲೆ ಪರ್ಮನೆಂಟಾಗಿ ಡಿಸ್ಪ್ಲೇ ಮಾಡ್ತೇವೆ. ಈ ಫೈಬರ್ ಮೀಡಿಯಾ ಏನಾಗುತ್ತೆ, ಒಂದು ವಾಲಿಂದ ಇನ್ನೊಂದು ವಾಲಿಗೆ ಶಿಫ್ಟ್ ಮಾಡ್ಬೋದು. ಆದರೆ ಈಗ ಮಿಕ್ಸ್ಡ್ ಮೀಡಿಯಾ, ಸ್ಯಾಂಡ್ ಕಾಸ್ಟಿಂಗ್ ಅವೆಲ್ಲ ಪರ್ಮನೆಂಟಾಗಿ ವಾಲ್ ಮೇಲೆ ಸಿಮೆಂಟಿಂದ ಅಂಟಿಸೋದ್ರಿಂದ ಅದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಆದರೆ ಫೈಬರಲ್ಲಿ ನೋಡಿ ಫಿಗರಿಟಿ ವರ್ಕ್ ಎಲ್ಲ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಪಾಸಿಬಿಲಿಟಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಯಾಕೆ ಮಿಕ್ಸ್ಡ್ ಮೀಡಿಯಾದಲ್ಲಿ ಅದು ಕಷ್ಟ ಆಗುತ್ತೆ ಸಿಮೆಂಟಲ್ಲಿ. ಫೈಬರಲ್ಲಿ ಕ್ಲೇ ವರ್ಕ್ ಮಾಡಿಕೊಂಡು ಫೈಬರಲ್ಲಿ ಕಾಸ್ಟಿಂಗ್ ಮಾಡೋದ್ರಿಂದ ರಿಲೀಫು ಚೆನ್ನಾಗಿ ಬರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಬೇಕಾದಾಗ ಒಂದು ವಾಲಿಂದ ಇನ್ನೊಂದು ವಾಲಿಗೆ, ಬೇರೆ ವಾಲಿಗೆ ಬೇಕಂದು ಶಿಫ್ಟು ಮಾಡ್ಬೋದು. ಈ ಮ್ಯೂರಲ್ ವುಡ್ಡಲ್ಲಿ ಮಾಡಿದೆ. ಇದು ಇಂಟೀರಿಯರ್ಗೆ ಯೂಸ್ ಮಾಡ್ಬೋದು. ವಾಟರ್ ಪ್ರೂಫ್ ಪ್ಲೈವುಡ್ಗಳಿಂದ ಇದನ್ನೆಲ್ಲ ಮಾಡಿರೋದು. ಇಂಟೀರಿಯರ್ಗೆ ಸ್ಟೆಪ್ ಬೈ ಸ್ಟೆಪ್ ರಿಲೀಫಲ್ಲಿ ಎಂಬೋಸಿಂಗ್ ಚೆನ್ನಾಗಿ ಬರುತ್ತೆ. ಫೈನಲ್ ಕಲರ್ ಎಲ್ಲ ಅಕ್ರಿಲಿಕಲ್ಲೇ ಫಿನಿಶ್ ಮಾಡ್ತೀನಿ. ಆಲ್ಮೋಸ್ಟ್ ಮ್ಯೂರಲ್ಸ್ಗಳೆಲ್ಲ ಅಕ್ರಿಲಿಕಲ್ಲಿ ಫಿನಿಶ್ ಆಗುತ್ತೆ. ಕೆಲವೊಂದು ಮ್ಯೂರಲ್ಸು ನಂದು ಓನ್ ಮಿಕ್ಸ್ಡ್ ಮೀಡಿಯಾದಲ್ಲಿ ಮಾಡಿದ್ದೀನಿ. ಫೈಬರು, ವುಡ್ಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡೋದು. ಇದರಲ್ಲಿ ವಾಟರ್ ಪ್ರೂಫ್ ವುಡ್ ಇದೆ, ಫೈಬರ್ ಫಾರ್ಮ್ಸ್, ಬುದ್ಧ ಇದೆ, ಥ್ರೆಡ್ಡು ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದು ಆಲ್ಮೋಸ್ಟ್ ಕಡಿಮೆ ವರ್ಕ್ ಮಾಡೋದು. ಇದನ್ನು ನಾನು ರೆಡಿ ಮಾಡಿ ನನ್ನ ಗ್ಯಾಲರಿಯಲ್ಲಿ ಡಿಸ್ಪ್ಲೇ ಇರುತ್ತೆ. ಕಸ್ಟಮರ್ಗೆ ಇಷ್ಟ ಆದಾಗ ಸೇಲ್ ಆಗ್ತಾ ಇರುತ್ತೆ. ಇದು ಬಿಟ್ಟು ಡಿಫ್ರೆಂಟ್ ಮೀಡಿಯಾದಲ್ಲಿ ನಾವು ಮಾಡ್ಬೋದು. ಕಸ್ಟಮರ್ಗೆ ಬೇಕಾದ ರಿಕ್ವೈರ್ಮೆಂಟಲ್ಲಿ ನಾವು ಮಾಡಿಕೊಡ್ತೇವೆ. ಇದು ನನ್ನ ಮ್ಯೂರಸ್ ಆರ್ಟ್ ಗ್ಯಾಲರಿ ಬಿಲ್ಡಿಂಗು. ಸುಮಾರು ವರ್ಕು ಗ್ಯಾಲರಿಯಲ್ಲಿ ಡಿಸ್ಪ್ಲೇ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.